ಕೋಟೆಗಾರು ಬ್ಯಾಂಕ್ ದರೋಡೆ ಕೇಸ್ ಬಗ್ಗೆ ಸಿಎಂ ಅಲರ್ಟ್ ಆಗಿದ್ದಾರೆ. ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಿಎಂ ಖುದ್ದಾಗಿ ಚರ್ಚೆ ಮಾಡಿದ್ದಾರೆ. ಶೀಘ್ರ ಆರೋಪಿಗಳ ಪತ್ತೆಗೆ ಮುಖ್ಯಮಂತ್ರಿಗಳು ಖಡಕ್ ಸೂಚನೆ ಕೊಟ್ಟಿದ್ದಾರೆ. ದೇರಳಕಟ್ಟೆ ಮಾರ್ಗವಾಗಿ ಪರಾರಿಯಾಗಿರುವ ದರೋಡೆಕೋರರು ಎಲ್ಲ ಟೋಲ್ಗಳಲ್ಲಿ ತಪಾಸಣೆ ಆಗಬೇಕು, ಬ್ಯಾರಿಕೇಡ್ ಹಾಕಬೇಕು, ಅಲರ್ಟ್ ಆಗಿ ಅಂತ ಹೇಳಿದ್ದಾರೆ ಪೊಲೀಸರಿಗೆ. ಕೇರಳ ಗಡಿಯಲ್ಲಿನ ಸಿಸಿ ಕ್ಯಾಮೆರಾ ಸಹ ಪರಿಶೀಲನೆ ಮಾಡಿ ಅಂತ ಸೂಚನೆ ಕೊಟ್ಟಿದ್ದಾರೆ. ದರೋಡೆ ಸಂದರ್ಭದಲ್ಲಿ ಮಂಗಳೂರಿನಲ್ಲೇ ಮುಖ್ಯಮಂತ್ರಿಗಳಿದ್ರು, ಪೊಲೀಸರೆಲ್ಲ ಅವರ ಬಂದೋಬಸ್ತ್ನಲ್ಲಿದ್ದರು. ಕಿರಣ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಕಿರಣ್, ಆಗಲೇ ಒಂದಷ್ಟು ಜನ ಸಾರ್ವಜನಿಕರು ಮಾತಾಡ್ತಾ ಇದ್ರು, ಇದು ಈ ಬ್ಯಾಂಕ್ನ ಸಿಬ್ಬಂದಿಗಳು ಒಂದಷ್ಟು ಜನರ ಕೈವಾಡ ಇರಬಹುದಲ್ಲಿ ಅಂತ. CCTV ಇತ್ತು, ಆದರೂ ವರ್ಕ್ ಆಗ್ತಾ ಇರಲಿಲ್ಲ. ಒಂದಷ್ಟು CCTVಗಳು ಸೈರನ್ ಆಗಲಿಲ್ಲ, ಈ ಥರದ್ದೆಲ್ಲ ಹೇಳ್ತಾ ಇದ್ರು. ಈ ಕಳ್ಳರು ಯಾವ ರೂಟಲ್ಲಿ ಹೋಗಿದ್ದಾರೆ ಅಂತ ಆನಂತರ ವಾಸು, ಖಂಡಿತವಾಗಿಯೂ ಇಲ್ಲಿಯ ಜನರ ಏನು ಶಂಕೆ ಇದೆ, ಸಂಶಯ ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕೆ ಪುಷ್ಟಿ ಕೊಡುವಂತೆ 5 ವರ್ಷಗಳ ಹಿಂದೆ ಇದೇ ಬ್ಯಾಂಕ್, ಅಂದರೆ ಈ ಬ್ಯಾಂಕ್ ಮೊದಲು ಹೆದ್ದಾರಿಯಲ್ಲಿತ್ತು. ಆ ಹೆದ್ದಾರಿಯಿಂದ ಅಲ್ಲೊಂದು ದರೋಡೆ ನಡೆದಿತ್ತು. 5 ವರ್ಷಗಳ ಹಿಂದೆ 2 ಬೈಕಲ್ಲಿ ಬಂದ ಮುಸುಕುಧಾರಿಗಳು ದರೋಡೆಗೆ ಯತ್ನ ಮಾಡಿದ್ರು. ಅವಾಗ ಅಲ್ಲಿಯ ಜನರ ಹಿಡಿದಿದ್ರು. ಅದು ಕೂಡ ಶುಕ್ರವಾರ ದಿನವೇ ಮಧ್ಯಾಹ್ನವೇ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಅಲ್ಲಿಂದ ಈಗ ಈ ಬ್ಯಾಂಕನ್ನು ಇಲ್ಲಿ ಶಿಫ್ಟ್ ಮಾಡಿದೆ. ಈಗ 5 ವರ್ಷಗಳ ನಂತರ ಮತ್ತೆ ಈ ಬ್ಯಾಂಕಲ್ಲಿ ದರೋಡೆ ನಡೆದಿರುವಂಥದ್ದು. ಈ ರಸ್ತೆಯಲ್ಲಿ ಈ ಒಂದು ಬ್ಯಾಂಕ್ ಮಾತ್ರ ಅಲ್ಲ, ಇಲ್ಲೊಂದು ಜಾಗೃತ ವಿದ್ಯುತ್ ದೋಷ ಸಹಕಾರ ಬ್ಯಾಂಕ್ ಇದೆ. ಅದರ ಮುಂದ್ಗಡೆ ಇರುವಂತಹ ಬ್ಯಾಂಕ್ ಇದು. ಅದನ್ನು ಟಾರ್ಗೆಟ್ ಮಾಡಿಲ್ಲ, ಇದನ್ನೇ ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದು ತುಂಬ ಇಲ್ಲಿ ರೇಖಿ ಮಾಡಿದ್ದಾರೆ. 1 ವಾರಗಳಿಂದ ರೇಖಿ ಮಾಡಿ ಇಲ್ಲಿದ್ದ ಇನ್ಫಾರ್ಮೇಷನ್ಗಳನ್ನು ತಗೊಂಡು ಅದರ ನಂತರ ದರೋಡೆ ಮಾಡಿರುವಂಥದ್ದು. 6 ಜನ ಬಂದಿದ್ದಾರೆ. 4 ಜನ ಮೇಲೆ ಹೋಗಿಕೊಂಡು ಅಲ್ಲಿದ್ದಂತಹ ಸಿಬ್ಬಂದಿಗಳನ್ನು ಬೆದರಿಸಿ, ಅಂದರೆ ಮಾರಕಾಸ್ತ್ರಗಳನ್ನು ಹಿಡಿದು ಬೆದರಿಸಿ ಅಲ್ಲಿ ಚಿನ್ನಾಭರಣ ಹಾಗೆಯೇ ನಗದನ್ನು ದೋಚಿಕೊಂಡು ಅದರ ನಂತರ ಕಾರಲ್ಲಿ ಎಸ್ಕೇಪ್ ಆಗಿರುವಂಥದ್ದು. ಇದೇ ರಸ್ತೆಯಲ್ಲಿ ಅವ್ರು ಹೋಗಿರುವಂಥದ್ದು. ಅಲ್ಲಿಂದ 2 ಡೈವರ್ಷನ್ ಸಿಗುತ್ತೆ. ಒಂದು ಕೇರಳದ ಕಡೆ ಹೋಗಲಿಕ್ಕೆ, ಇನ್ನೊಂದು ಮಂಗಳೂರು ಕಡೆ. ಆದರೆ ಮಂಗಳೂರು ಕಡೆ ಹೋದರೂ ಕೂಡ ಅಲ್ಲಿಂದ ಇನ್ನೊಂದು ಡೈವರ್ಷನ್ ಸಿಗುತ್ತೆ. ಅದು ದೇರ್ಲಕಟ್ಟೆ ಆಗಿ ಹಾಗೆಯೇ ಸುಳ್ಯ ಮಾರ್ಗವಾಗಿ ಬಂಟ್ವಾಳ ಸುಳ್ಯ ಮಾರ್ಗ ಆ ಕಡೆ ಹೋಗ್ಬೋದು. ಅಥವಾ ಅಲ್ಲಿಂದನೇ 11 ಒಳ ರಸ್ತೆಗಳಿದ್ದಾವೆ, ಅವು ಕೇರಳಕ್ಕೆ ಕನೆಕ್ಟ್ ಆಗಿರುವಂಥದ್ದು. ಎಲ್ಲ ರಸ್ತೆಗಳ ಬಗ್ಗೆ ಪೊಲೀಸರು ಮಾಹಿತಿ ಕಲೆ ಹಾಕಿರುವಂಥದ್ದು. ಹಾಗೆ ಎಲ್ಲ ಕಡೆಯಲ್ಲೂ ಕೂಡ ನಾಕಾಬಂದಿ ಮಾಡಿದ್ದಾರೆ. ಹಾಗೆ ಪೊಲೀಸರು ಕೂಡ ತುಂಬ ಅಲರ್ಟ್ ಹಾಕ್ಕೊಂಡು ಎಲ್ಲ ಕಡೆ ಚೆಕಿಂಗ್ ಕೂಡ ಮಾಡ್ತಾ ಇದ್ದಾರೆ. ಟೋಲ್ ಗೇಟ್ಗಳಲ್ಲಿ ಪಾಸ್ ಆಗುವಂತಹ ಕಾರ್ಗಳನ್ನು ಕೂಡ ಈಗ ಪರಿಶೀಲನೆ ನಡೆಸ್ತಾ ಇರುವಂಥದ್ದು. CM ಕೂಡ ಅದ್ರ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಚರ್ಚೆ ನಡೆಸಿ ಶೀಘ್ರವಾಗಿ ದರೋಡೆಕೋರರನ್ನು ಬಂಧಿಸಬೇಕು ಅನ್ನೋ ಒಂದು ಸೂಚನೆ ಕೊಟ್ಟಿದ್ದಾರೆ. ಹಾಗೆ 4 ಜಿಲ್ಲೆಗಳ ಅಲ್ಲಿರುವಂಥ ಪೊಲೀಸ್ ಅಧಿಕಾರಿಗಳಿಗೆ ಅಲರ್ಟ್ ನೀಡಿರುವಂಥದ್ದು. ವಾಹನಗಳು ಬಂದರೆ ಅದನ್ನು ತಪಾಸಣೆ ಮಾಡಬೇಕು ಅನ್ನೋ ಒಂದು ಸೂಚನೆ ಕೊಟ್ಟಿದ್ದಾರೆ. ಹಾಗೆಯೇ ಕೇರಳ ಭಾಗಕ್ಕೆ ಗಡಿ ಭಾಗಕ್ಕೆ ಯಾವೆಲ್ಲ ಒಳ ರಸ್ತೆಗಳಿದ್ದಾವೆ, ಪ್ರತಿಯೊಂದು ಒಳ ರಸ್ತೆಗಳಲ್ಲಿರುವಂಥ CCTVಯನ್ನು ಚೆಕ್ ಮಾಡಬೇಕು. ಹಾಗೆಯೇ ಶೀಘ್ರವಾಗಿ ಈ ದರೋಡೆಕೋರರನ್ನು ಬಂಧಿಸಬೇಕು ಅನ್ನೋ ಒಂದು ಸೂಚನೆಯನ್ನು CM ಕೊಟ್ಟಿರುವಂಥದ್ದು. CM ಬಂದ ಸಂದರ್ಭದಲ್ಲೇ ಈ ಒಂದು ಘಟನೆ ನಡೆದಿರುವಂಥದ್ದು. ಅದು ಕೂಡ ಶುಕ್ರವಾರ ಅಂದರೆ ಇದೆಲ್ಲ ಮುಸ್ಲಿಂ ಏರಿಯಾ. ಈ ಹಿನ್ನೆಲೆಯಲ್ಲಿ ಇಲ್ಲಿ ಎಲ್ಲರೂ ನಮಾಜಿಗೆ ಹೋಗಿರ್ತಾರೆ. ಅದೇ ಸಂದರ್ಭವನ್ನು ನೋಡಿಕೊಂಡು ದರೋಡೆಕೋರರು ಈ ಕೃತ್ಯ ಎಸಗಿರುವಂಥದ್ದು. ಹಾಗೆ CCTVಯಲ್ಲಿ ನಿಮಗೆ ಕಾಣ್ಬೋದು, ರಸ್ತೆಯಲ್ಲಿ ಜನ ಸಂಚಾರ ತುಂಬ ವಿರಳವಾಗಿತ್ತು. ಈಗ ನೋಡ್ಬೋದು ಯಾವ ರೀತಿಯ ಜನಸಂಚಾರ ಇರುತ್ತೆ ಅಂತ ಈ ಭಾಗದಲ್ಲಿ. ಆದರೆ ಮಧ್ಯಾಹ್ನ ನಮಾಜಿಗೆ ಹೋದ ಸಂದರ್ಭದಲ್ಲಿ ಈ ಒಂದು ಕೃತ್ಯ ಎಸಗಿರುವಂಥದ್ದು. ಅಂದರೆ ತುಂಬ ಪ್ರೀ ಪ್ಲಾನ್ಡ್ ಆಗಿ ಈ ಒಂದು ಕೃತ್ಯ ಎಸಗಿದ್ದಾರೆ. ಒಂದು ಮಾಹಿತಿಯ ಪ್ರಕಾರ, ಅಂದರೆ ಪ್ರಾಥಮಿಕವಾಗಿ ಏನೀಗ ಮಾಹಿತಿ ಸಿಕ್ಕಿದೆ, ಅದು 10 ರಿಂದ 12 ಕೋಟಿ ಅಷ್ಟು ಚಿನ್ನಾಭರಣ ನಗದು ದರೋಡೆ ಆಗಿದೆ ಅನ್ನೋದು. ಆದರೆ ಈಗಾಗಲೇ ಫೈನಲ್ ಎಸ್ಟಿಮೇಟ್ ಬರಬೇಕು, ನೋಡಬೇಕು ಎಷ್ಟು ದುಡ್ಡು ಹೋಗಿದೆ ಅನ್ನೋದು. ಅದೇ ಪ್ರಾಥಮಿಕವಾಗಿ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ 10 ರಿಂದ 12 ಕೋಟಿ ಅಂತ ಹೇಳಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ತುಂಬ ಗಂಭೀರವಾಗಿ ಈ ಪ್ರಕರಣವನ್ನು ಪೊಲೀಸರು ಪರಿಗಣಿಸಿದ್ದಾರೆ. ಹಾಗೆಯೇ 3 ತಂಡಗಳನ್ನು ರಚನೆ ಮಾಡಿರುವಂಥದ್ದು. ವಾಸು, ಓಕೆ, ಥ್ಯಾಂಕ್ ಯು ಕಿರಣ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.